ಹಾಯ್ ಹಲೋ ನಮಸ್ಕಾರ. ನಿಮ್ಮ ಅನ್ನೋನ್ ಮೋಟಿವೇಟರ್ ಚಾನಲ್ಗೆ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಯಾವುದೇ ರೀತಿಯ ಕತೆ ಮಾತಾಡಲ್ಲ. ಇವತ್ತು ನಾನು ನನ್ನ ಕಾಲೇಜ್ ಡೇನಲ್ಲಿ ಒಬ್ಬ ಗೆಳೆಯ ಇದ್ದ, ಅವನ ಬಗ್ಗೆ ಮಾತಾಡೋಣ ಅಂತ. ಯಾಕೆ ಅವನ ಬಗ್ಗೆ ಮಾತಾಡ್ಬೇಕಂತ ಇದ್ದೀನಿ ಅಂದರೆ, ಅವನು ಕಾಮನ್ ಆಗಿ ಹೆದರ್ತಾ ಇದ್ದ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅವನು ಹೇಗೆ ಅವನ ಭಯನ ಕಂಟ್ರೋಲ್ ಮಾಡ್ಕೊಂಡ, ಹೇಗೆ ಮುಂದೆ ಹೊಡೆದ, ಹೆಂಗೆ ಪ್ರಯತ್ನ ಪಟ್ಟ ಅನ್ನೋದ್ರ ಬಗ್ಗೆ ಮಾತಾಡೋಣ ಇವತ್ತು. ಅವನು ಎಷ್ಟು ಟ್ಯಾಲೆಂಟೆಡ್ ಆಗಿದೆ ಅಂದರೆ, ಈ ಫೀಲ್ಡಲ್ಲಿ ಅವನಿಗೆ ನಾಲೆಜ್ ಇಲ್ಲ ಅನ್ನೋದಿಲ್ಲ. ಗೇಮ್ಸ್ ತಗೋ, ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ಅವನಿಗೆ ನಾಲೆಜ್ ಇತ್ತು, ಬಟ್ ಆದರೆ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಸ್ಟಾಕ್ ಮಾರ್ಕೆಟ್ ತಗೋ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಳ್ಳೆ ಐಡಿಯಾ ಇದೆ, ಆದರೆ ಅವನು ಟ್ರೇಡ್ ಮಾಡೋದಿಲ್ಲ. ಯಾಕೆಂದರೆ ಭಯ, ಲಾಸ್ ಆಗುತ್ತೆ ಅಂತ. ಕ್ಲಾಸಲ್ಲಿ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿತ್ತು ಅವನಿಗೆ, ಆದರೆ ಆನ್ಸರ್ ಮಾಡ್ತಾ ಇರಲಿಲ್ಲ. ಯಾಕೆ? ಎಲ್ಲ ನೋಡಿ ನಗ್ತಾರೆ ಅಂತ, ತಪ್ಪಾದರೆ. ನಾವಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳಿದೆ ಅವನ್ನ, ಏನಕ್ಕೆ ನಿನಗೆ ಎಷ್ಟೊಂದೆಲ್ಲ ನಾಲೆಜ್ ಇದೆ, ಯಾವುದೇ ಸ್ಪೋರ್ಟ್ಸ್ ಆಗಲಿ ಯಾವುದೇ ಆದ ಸ್ಟಡೀಸ್ ಆಗಲಿ ನಿನ್ಗೆ ಒಳ್ಳೆ ಐಡಿಯಾ ಇದೆ, ಯಾಕೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಯಾಕೆ ಆನ್ಸರ್ ಮಾಡೋದಿಲ್ಲ ಅಂತ ಕೇಳಿದಾಗ ಅವನು ಹೇಳ್ದ, ನನಗೆ ಗೊತ್ತಿರೋ ಕೂಡ ನಾನು ಯಾಕೆ ಆನ್ಸರ್ ಮಾಡಲ್ಲ ಅಂದರೆ ಭಯ. ಎಲ್ಲಿ ಜನ ನೋಡಿ ನಗ್ತಾರೋ, ಇನ್ ಕೇಸ್ ನಾನು ಸೋತೋಗ್ಬಿಟ್ರೆ ಅನ್ನೋ ಒಂದು ಆಲೋಚನೆ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನನಗೆ ಗೊತ್ತಿರೋ ಕೂಡ ನಾನು ಸುಮ್ಮನೆ ಇರ್ತೀನಿ. ಈ ಮಾತನ್ನ ಕೇಳಿ ಒಂದು ಸೆಕೆಂಡ್ ನಗ್ತೆ ನಾನು. ಆಮೇಲೆ ಹೇಳಿದೆ, ಅಲ್ಲ ಕಣೋ, ನೀನು ಪ್ರಯತ್ನ ಪಡ್ದೇನೆ ಫಸ್ಟೇ ಸೋಲ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ರೆ ಹೆಂಗೆ ಗೆಲ್ತೀಯ ನೀನು ಮುಂದೆ ಫ್ಯೂಚರಲ್ಲಿ ಅಂತ ಕೇಳಿದೆ ನಾನು. ಸರಿ, ಹೀಗೆ ಸುಮಾರು ಹೊತ್ತು ನಮ್ಮಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಯಿತು ಇದ್ರ ವಿಚಾರವಾಗಿ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ. ಈ ಥರ ಆದರೆ ಭಾಳ ಕಷ್ಟ ಆಗುತ್ತೆ, ಏನಾದರೂ ಟ್ರೈ ಮಾಡು, ಪ್ರಯತ್ನ ಪಡು, ಆಗುತ್ತೆ, ಅಲ್ಲಿವರೆಗೂ ಏನೂ ಆಗೋದಿಲ್ಲ ಅಂತ ನಾನು ಸುಮಾರು ಸಲ ಅವನಿಗೆ ತಲೆ ತುಂಬಿ 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 ಕೊನೆಗೆ ಅವನು ಪ್ರಯತ್ನ ಪಡ್ತೀನಿ, ಎಲ್ಲದರಲ್ಲೂ ನನ್ನ ಪ್ರಯತ್ನ ಇದ್ದೇ ಇರುತ್ತೆ ಅಂದ. ಯಾರು ಏನೇ ಅಂದ್ಕೊಂಡ್ರು ನಾನು ಭಯ ಪಡಲ್ಲ, ನಕ್ಕಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, 100% ನಾನು ಟ್ರೈ ಇರುತ್ತೆ ಎಲ್ಲದರಲ್ಲೂ ಅಂತ ಅವನು ಪ್ರಯತ್ನ ಪಡಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ, ಅವನು ಹೇಳಿದ್ ಕೇಳಿ ನನಗೂ ಖುಷಿ ಆಯಿತು. ಅಲ್ಲಿಂದ ಹೊರಟೆ ನಾನು. ನನ್ನ ಕೆಲಸ ಏನಿತ್ತು, ಅವನ್ನ ಮೋಟಿವೇಟ್ ಮಾಡಬೇಕಿತ್ತು, ಮೋಟಿವೇಟ್ ಮಾಡಿದೆ, ಅಲ್ಲಿಂದ ಹೊರಟೆ. ನೆಕ್ಸ್ಟ್ ಡೇಯಿಂದ ಬೆಳಗ್ಗೆ 5 o'clock ಎದ್ದೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಡೈಲಿ ಕನ್ನಡಿ ಮುಂದೆ ನಿಂತ್ಕೊಂಡ, ತನ್ನ ಮುಂದೆ ತಾನು ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಎದುರುಗಡೆ ಜನ ಇದ್ದಾರೆ ಅನ್ನೋ ಥರ ಯೋಚನೆ ಮಾಡಿಕೊಂಡು ಅವನು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದ ಎಲ್ರ ಮುಂದೆ. ಅದಷ್ಟೇ ಅಲ್ಲ, ಅವನು ಡೈಲಿ ಅವನ ಒಳಗಡೆ ಮಾತಾಡ್ಕೊಳ್ತಿದ್ದ, ಯಾಕೆ ನನ್ನ ಕೈಲಾಗಲ್ಲ, ಹಾಗೇ ಆಗುತ್ತೆ, ಪ್ರಯತ್ನ ಪಡೋಣ, ಸೋಲ್ಬೇಡ, ಏನೇ ಬಂದರೂ ಸೋಲ್ಬೇಡ, ನಡಿ ಪ್ರಯತ್ನ ಪಡೋಣ, ನನ್ನ ಕೈಲಿ ಆಗುತ್ತೆ ಅನ್ನೋದನ್ನ ತಾನೇ ಹೇಳ್ಕೊಳ್ತಾ ಇದ್ದ. ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಕನ್ನಡಿ ಮುಂದೆ ಮಾತಾಡ್ತಿದ್ದ, ಅವನ ಒಳಗಡೆ ಹೇಳ್ಕೊಳ್ತಾ ಇದ್ದ, ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದ, ಜನಗಳ ಜೊತೆ ಮಾತಾಡ್ತಿದ್ದ, ಎಲ್ಲರ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡ್ದ, ಎಲ್ಲರ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದ, ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಸ್ಪೋರ್ಟ್ಸಲ್ಲಿ ಇಂಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಪ್ರತಿ ಒಂದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ದ. ಅವನು ಬರಲ್ಲ ಅನ್ನೋದು ಕೂಡ ಪ್ರಯತ್ನ ಪಡ್ತಾ ಇದ್ದ ಅವನು. ಹೀಗೆ ಎಲ್ಲರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಕೊನೆಗೆ ಡಿಗ್ರಿ ಮುಗೀತು, ಡಿಸ್ಟಿಂಕ್ಷನ್ ಬಂತು, ಒಳ್ಳೆ ರಿಸಲ್ಟ್ ಬಂತು, ಕಾಲೇಜಲ್ಲಿ ಅವನಿಗೆ ಸನ್ಮಾನ ಮಾಡಿದ್ರು, ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಫರ್ ಆಯಿತು. ಇವಾಗ ಅವ್ನು ಪ್ರೆಸೆಂಟ್ ಆಗಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟ್ ಹೋಗ್ತಾರೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಕಥೆನ ಅಂದರೆ, ನಮ್ಗೆ ಎಲ್ರ ಒಳಗಡೆನೂ ಒಂದು ಟ್ಯಾಲೆಂಟ್ ಇರುತ್ತೆ, ಬಟ್ ಒಂದು ಮಾತ್ರ ತಡೀತಾ ಇರುತ್ತೆ ನಮ್ಮನ್ನು. ಏನದು ಅಂದರೆ ಭಯ. ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಭಯ ಅನ್ನೋದಿದ್ರೆ ಯಾವತ್ತೂ ಏನು ಮಾಡೋಕ್ಕಾಗಲ್ಲ. ಯಾವತ್ತೇ ಆಗಲಿ ನನ್ನ ಕೈಲಿ ಆಗೋದಿಲ್ಲ ಅನ್ನೋದು ಮಾತ್ರ ಹೇಳ್ಬೇಡಿ. ಅದ್ರ ಬದಲು ಅಂದ್ಕೊಳ್ಳಿ ಮೈಂಡಲ್ಲಿ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್, ಏನೇ ಬರಲಿ ಐ ಆಮ್ ರೆಡಿ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಅದನ್ನು ಥಿಂಕ್ ಮಾಡಿ. ದ ಬಿಗ್ಗೆಸ್ಟ್ ಎನಿಮಿ ಆಫ್ ಅವರ್ ಲೈಫ್ ಯಾರು ಹೇಳಿ? ಸೋಲು ಅನ್ನೋ ಭಯ. ಯಾಕೆ ಹೇಳಿ? ನಾವು ಪ್ರಯತ್ನ ಪಡಿದ್ರೆ ಫಸ್ಟೇ ಫಿಕ್ಸ್ ಆಗಿಬಿಡ್ತೀವಿ, ಸೋತೋಗ್ಬಿಟ್ರೆ ಏನು ಕತೆ ಅಂತ. ಅಲ್ಲ ಗುರು, ನಾವು ಪ್ರಯತ್ನನೇ ಪಡ್ತಾ ಇಲ್ಲ, ಆಗಲೇ ನೀವು ಫಿಕ್ಸ್ ಆಗಿಬಿಟ್ಟಿದ್ಯಾ ಸೋತೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಹೆಂಗೆ ಕತೆ?
ಪ್ರತಿಯೊಬ್ಬ ವ್ಯಕ್ತಿ ಭಯ ಅಂತ ಕೂತ್ಕೊಂಡ್ರೆ ಏನು ಸಾಧಿಸೋಕ್ಕಾಗಲ್ಲ. ಈವನ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ, ಅವ್ರು ಭಯ ಪಟ್ಟಿದ್ರೆ ಇವತ್ತು ಆ ಲೆವೆಲ್ಗೆ ಇರ್ತಾ ಇರಲಿಲ್ಲ. ಆ ಭಯ ಬಿಟ್ಟು ಅವ್ರು ಮುಂದೆ ಪ್ರಯತ್ನ ಪಟ್ಟಿದ್ದಾರೆ, ಅದರಿಂದ ಅವ್ರು ಗೆದ್ದಿದ್ದಾರೆ. ಎಲ್ಲಿವರೆಗೂ ನಾವು ಸೋತಿಲ್ಲ ಅಂತ ತಿಳ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ಸೋಲಲ್ಲ. ನಾವು ಏನು ತಿಳ್ಕೊತೀವೋ ನಮ್ಮ ಮೈಂಡ್ ಆ ಥರ ರಿಯಾಕ್ಟ್ ಮಾಡ್ತದೆ. ನಾವು ಸೋತಿದ್ದೀವಿ ಅಂತ ಅಂದ್ಕೊಂಡ್ರೆ ಸೋತಿದ್ದೀವಿ ಅಂತ ಅದು ಹೇಳುತ್ತೆ. ಇಲ್ಲ ನಾನು ಸೋತಿಲ್ಲ, ಜಸ್ಟ್ ಇದೊಂದು ಸ್ಟೆಪ್ ಅಷ್ಟೇನೆ ಅಂತ ಫಿಕ್ಸ್ ಆದರೆ ಅದು ಹಾಗೆ ಫಿಕ್ಸ್ ಆಗುತ್ತೆ. ಇನ್ನೂ ಮೋಟಿವೇಟ್ ಮಾಡುತ್ತೆ ನಿಮ್ಮ ಮೈಂಡ್ ನಿಮ್ಮನ್ನು. ನೀನೇನು ಮಾಡಿಲ್ಲ, ನಿನ್ನ ಲೈಫಲ್ಲಿ ಸೋತೋದೆ ಅಂತ ಸುಮಾರು ಜನ ಬಂದು ಹೇಳ್ತಾರಲ್ಲ, ಅವ್ರಿಗೆಲ್ಲ ಹೇಳಿ, ಇಲ್ಲ ಗುರು ನಾನು ಸೋತಿಲ್ಲ, ಇದೊಂದು ಸಣ್ಣ ಹೆಜ್ಜೆ ಅಷ್ಟೇನೆ, ಇನ್ನೂ ದೊಡ್ಡ ಹೆಜ್ಜೆ ಇರೋದು ಬಾಕಿ ಇದೆ ಅಂತ ಹೇಳಿ. ಸೊ ಹೇಗಿತ್ತು ಗಾಯ್ಸ್? ಹೋಗಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ಮೋಟಿವೇಟ್ ಮಾಡಬೇಕಂದ್ರೆ, ಒಳ್ಳೆ ವೀಡಿಯೋಸ್ ಬರಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ಸ್ಟೋರೀಸ್ ಬೇಕು ಆ ಥರ ಸ್ಟೋರೀಸ್ ಮಾಡಿ. ಥ್ಯಾಂಕ್ ಯು.